ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಬೆಳಿಗ್ಗೆನೇ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಅಂತ ರೆಡಿಯಾಗಿದ್ದೀನಿ. ಪಾಪು ಮಲಗಿಸಿರೋ ಜಾಗ ನೋಡಿ, ಇನ್ನೂ ಸಹ ತೆಗ್ದಿಲ್ಲ, ತೆಗಿಬೇಕು. ಅದಾದಮೇಲೆ ಕಳಸೆಲ್ಲ ರೆಡಿ ಮಾಡಿ ಅಲ್ಲಿ ಹೂವೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ ಅಪ್ಪ. ನಾನು ಮಾಡಿದೆ, ಆಮೇಲೆ ಅಪ್ಪ ಮಾಡ್ತಾಯಿದ್ದಾರೆ. ಇವತ್ತು ಖುಷಿ ವಿಷಯ ಏನು ಅಂತ ಅಂದರೆ, ನನಗೆ ರಾಘವೇಂದ್ರ ಸ್ವಾಮಿ ಹೂವು ಕೊಟ್ಟರು. ನನಗೆ ಅದೇ ಖುಷಿ. ಒಂದು ಸಲ ಅಲ್ಲ ಅಂತ 3 ಸಲ ಹೂವು ಕೊಟ್ಟಿದ್ದಾರೆ, ನಾನೇನು ಬೇಡ್ಕೊಂಡಿದ್ದೆ ಅಂತ. ನಾವು ಪ್ರತಿ ಸಲ ವಾರ ಮಾಡಬೇಕಾದ್ರೂ ನಾನು ತಾಮ್ರದ ಕೊಡ ಮತ್ತು ಸ್ಟೀಲ್ ಕೊಡನ ತೊಳೆದು ಅದಕ್ಕೆ ನೀರು ತುಂಬಿ ಅದನ್ನು ಸಹ ಪೂಜೆ ಮಾಡ್ತೀನಿ. ಹೊರಗಡೆ ಫುಲ್ ಅಮ್ಮನೇ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ದೀಪ ಎಲ್ಲ ಕಚ್ಚಿಟ್ಟಿದ್ರು. ಆಮೇಲೆ ನೀವು ನೋಡ್ತಾ ಇರ್ಬೋದು, ಈಗ ಫಸ್ಟ್ ಒಂದು ಹೂವು ಕೊಟ್ಟಿದ್ದಾರೆ. ನಾನು ಮಂಗಳಾರತಿ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ನನಗೆ ಮತ್ತೆ 2 ಹೂವು ಕೊಟ್ಟರು. ನನಗೆ ಖುಷಿ ಅಂದರೆ ತುಂಬ ಖುಷಿ ಆಯಿತು. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಲ್ವಾ. ಹಾಗೆ ಮತ್ತು ಅಡುಗೆ ಮನೇಲಿ ಈ ಥರ ಮಿರರ್ ಹಾಕಿದ್ದೀನಲ್ಲ, ಅಲ್ಲೊಂದು ಇವತ್ತಿನ ತಿಂಡಿ ಪಲಾವ್ ತಿಂದೆ. ಇದಕ್ಕೆ ಮೆಂತ್ಯ ಸೊಪ್ಪು ಹಾಕಿದ್ದಾರೆ, ಮೆಂತ್ಯ ಸೊಪ್ಪಿನ ಪಲಾವ್ ಮಾಡಿದ್ದಾರೆ. ಇವಾಗ ಟೈಮ್ 10 ಗಂಟೆ. ಬೆಳಗ್ಗೆ ಪೂಜೆ ಬೇಗ ಮುಗಿಸಿ ಇವಾಗ ತಿಂಡಿ ಲೇಟಾಗಿ ತಿಂತಾಯಿದ್ದೀನಿ. ಇನ್ನು ದೇವಸ್ಥಾನಕ್ಕೂ ಹೋಗಿಲ್ಲ, ದೇವಸ್ಥಾನ ಯಾಕೋ ಇವತ್ತು ಓಪನ್ ಇಲ್ಲ. ನೋಡೋಣ, ಆದರೆ ಸಂಜೆ ಮಾಡಿಸೋಣ. ಇವತ್ತು ನಮ್ಮೂರಲ್ಲಿ ಕಾರ್ತಿಕ ಮಾಡ್ತಾರೆ, ಹಾಗಾಗಿ ಇವಾಗ ಮಾಡಿಸಿದ್ರಾಗುತ್ತೆ ಅಂತ ಸುಮ್ಮನೆ ಇಷ್ಟವರೆಗೂ ವೆಯ್ಟ್ ಮಾಡಿ ಇವಾಗ ತಿನ್ನಬೇಕು. ಹಾಗೆ ಇವತ್ತಿನ ವೆದರ್ ನೋಡಿ ಯಾವ ಥರ ಇದೆ ಅಂತ. ಟೈಮಲ್ಲೇ 11 ಗಂಟೆ ಆದರೂ ಒಂಥರ ಮೋಡ ಮಳೆ ಬರೋ ಥರ ಆಗಿದೆ. ಬಟ್ಟೆ ಎಲ್ಲನೂ ಒಣಗಾಕಿದ್ದಾರೆ ಅಮ್ಮ ತೊಳ್ದು. ಹಾಗೆ ಹಾಸನ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೆ. ನನ್ನ ಒಂದು ಔಟ್ಫಿಟ್ ಹೀಗಿದೆ. ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಪಾಪನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಿತ್ತು, ಅವಳಿಗೆ ಅಲರ್ಜಿ ಇನ್ನೂ ಹೋಗಿಲ್ಲ. ಹೊಟ್ಟೆ ಹಸಿತಿತ್ತು ಅಂತ ಇಲ್ಲಿ ಫುಡ್ ಕೋರ್ಟಿಗೆ ಬಂದ್ವಿ, ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ತೋರಿಸಿ ಆಮೇಲೆ ಫುಡ್ ಕೋರ್ಟ್ ಹತ್ರ ಬಂದ್ವಿ. ಮತ್ತು ಸೀರೆ ತಗೊಬರೋಣ ಅಮ್ಮಂಗೆ ಸೀರೆ ತರಬೇಕಿತ್ತು, ಹಾಗಾಗಿ ಕಮೆಂಟ್ ಮಾಡಿ ತಿಳಿಸಿ. ಹಾಸನಿಂದ 4 ಗಂಟೆ ಬಸ್ಸಿಗೆ ಬಂದು ಏನೂ ಕ್ಲೀನ್ ಮಾಡಿಲ್ಲ. ಸೊ ಬೆಳಗ್ಗೆ ಎಲ್ಲನೂ ಹಂಗಂಗೆ ಬಿಟ್ಟು ಹೋಗಿದ್ದಾಯಿತು. ಬೆಳಗ್ಗೆ ಪಾಪ ಮಲಗಿಸ್ಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದೆ. ಅವಳು ಸ್ನಾನ ಮಾಡಿ ಮಲಗಿಸಿದ ಮೇಲೆ ಅದನ್ನು ಸಹ ಹಂಗೆ ಬಿಟ್ಟೆ ಹೋಗಿದ್ದಾಯಿತು. ಇವಾಗ ಇದನ್ನು ಕ್ಲೀನ್ ಮಾಡಬೇಕು. ಇನ್ನಲ್ಲಿ ನೋಡಿ, ಅಲ್ಲೂ ಸಹ ಏನು ಕ್ಲೀನಿಂಗ್ ಏನೂ ಇಲ್ಲ. ಇನ್ನಾಯಿತು ಒಂದು ಸ್ವಲ್ಪ. ಇವಾಗ ಸ್ವಲ್ಪ ಒರೆಸ್ಕೊಂಡೆ, ಇನ್ನು ಕಸ ಏನೂ ಗುಡಿಸಿಲ್ಲ. ಇವಾಗ ಗುಡಿಸಿ ನೋಡಿ ಎಲ್ಲ ಹಂಗಂಗೆ ಇದೆ. ಇವಾಗೆಲ್ಲನೂ ಗುಡಿಸಿ ಕ್ಲೀನ್ ಮಾಡಿ, ಬಟ್ಟೆ ಆಚೆ ಕಡೆ ಬಟ್ಟೆ ಇದ್ದಾವೆ, ಬಟ್ಟೆ ತೆಗೆದು ಒಳಗೆ ಹಾಕಿ ಇವಾಗೆಲ್ಲನೂ ಕ್ಲೀನ್ ಮಾಡಬೇಕು. ಫಸ್ಟು ರೂಮ್ ಕ್ಲೀನ್ ಮಾಡಿಬಿಡೋಣ, ಆಮೇಲೆ ಬೇರೆ ಕೆಲಸ ಮಾಡೋಣ. ಇಲ್ಲ, ಫಸ್ಟ್ ಬಟ್ಟೆ ಎತ್ಕೊಬರ್ತೀನಿ, ಆಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ. ಇವಾಗ ನೋಡಿ, ಇವಾಗ ಕ್ಲೀನ್ ಮಾಡಿದ್ದೀನಿ. ಇವಾಗ 6 ಗಂಟೆ ಆಗಿದೆ ಟೈಮು. ಇದೊಂದು ಸ್ವಲ್ಪ ಇದು ಸ್ವೆಟರ್ ನಾನು ಹಾಕ್ಕೊಳ್ಳೋಕ್ಕೆ ಇದೆಲ್ಲ ಎತ್ತಿಡಬೇಕು. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇಲ್ಲಿ ನನ್ನ ಮಗಳಿಗೆ ಮಲ್ಕೊಳ್ಳೋಕ್ಕೆ ಅವಳದು ದಟ್ಟ ಎಲ್ಲ ಇಟ್ಟಿದ್ದೀನಿ. ಎಲ್ಲ ಕ್ಲೀನಿಂಗ್ ಆಗಿದೆ. ಇಲ್ಲಿ ನೋಡಿದ್ರೆ ಅಷ್ಟೇ, ಅಲ್ಲಿ ಬಟ್ಟೆ ಇಟ್ಟಿದ್ದೀನಿ, ಬಟ್ಟೆ ಮಡಿಸ್ಬೇಕು. ಬಿಟ್ಟು ಎಲ್ಲ ಕ್ಲೀನಿಂಗ್ ಆಗೋಯ್ತು. ಅಡುಗೆ ಮನೆ ಆವಾಗಲೇ ತೋರಿಸ್ದಂಗೆ ಅಡುಗೆ ಮನೆಯೂ ಫುಲ್ ಕ್ಲೀನಿಂಗ್ ಆಗಿದೆ. ಇನ್ನು ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿದರೆ ಮುಗೀತು. ಇವತ್ತಿನ ಕೆಲಸ ಇನ್ನೂ ಮುಗ್ದಿಲ್ಲ. ಪೂಜೆ ಮಾಡಾದ್ಮೇಲೆ ಬಟ್ಟೆ ಮಡಿಸ್ಬೇಕು. ಇಷ್ಟು ಬಟ್ಟೆ ಇಟ್ಟಿದ್ದೀನಿ. ಇವತ್ತು ಬೆಳಗ್ಗೆ ತೊಳೆದಿರೋದು ಬಟ್ಟೆ ಮಡಿಸ್ಬೇಕು. ಈಗ ನನ್ನ ಮಗಳನ್ನ ಕರ್ಕೊಬಂದು ಇಲ್ಲಿ ಮಲಗಿಸಿ ಅವ್ಳಿಗೆ ಆಟ ಸಾಮಾನು ಕೊಡಬೇಕು. ಫ್ರೆಶ್ ಅಪ್ ಆಗಿದ್ದಾಯಿತು. ತಲೆ ಒಂದು ಬಾಚಿಲ್ಲ ಅಷ್ಟೇ, ಈಗ ಕಾಣಿಸ್ತಾ ಇದ್ದೀನಿ. ಐಬ್ರೋ ಮಾಡಿಸಿದ್ದೀನಿ ಇವತ್ತು. ಸೊ ಇವಾಗ ದೀಪ ಹಚ್ಚಿ ಸ್ಟ್ರಾಂಗಾಗಿ ಒಂದು ಟೀ ಮಾಡ್ಕೊಂಡು ಕುಡಿಬೇಕಷ್ಟೆ. ಇವಾಗ ನೀವು ನೋಡ್ತಾ ಇರ್ಬೋದು, ಸಂಜೆನೂ ಸಹ ಪೂಜೆ ಆಗಿದೆ. ರಾಘವೇಂದ್ರ ಸ್ವಾಮಿ ಫೋಟೋದಲ್ಲಿ 3 ಹೂವು ಕೊಟ್ಟಿದ್ದಾರೆ ರಾಯರು. ನಂಗೆ ಅದೇ ತುಂಬ ಖುಷಿ. ಹಾಗೆ ಹೇಳ್ದಾಗೆ ಪೂಜೆ ಎಲ್ಲ ಮುಗಿಸಿ ಹೊರಗಡೆನೂ ಇವತ್ತು ಕಡೆ ಕಾರ್ತಿಕ ಅಂತ ಹೊರಗಡೆನೂ ದೀಪ ಹಚ್ಚಿಟ್ಟಿದ್ದೀನಿ. ನಮ್ಮಮ್ಮನ ಯಾರಮ್ಮ ಫ್ರೆಂಡ್ ಅಲ್ವಾ,
ಅವ್ರು ಕೊಡ್ಸಿದ ಸೀರೆ ಏಮಂಟಿ. ಹೇಮಂಟಿ ಅಂತ. ಅದಕ್ಕೆ ನಾನು ಇವಾಗ ಬ್ಲೌಸ್ ಯಾವ ಥರ ಡಿಸೈನ್ ಮಾಡಿಸಿದ್ದೀನಿ. ಅಷ್ಟೇ ಹೋಯ್ತು, ಅಷ್ಟೇ ಹಾಕಿಲ್ಲ ನನ್ನ ಮಗಳು. ಫ್ರಂಟಲ್ಲಿ ಅಲ್ಲ, ಬ್ಯಾಕಲ್ಲಿ ಈ ಥರ ಇದೆ, ಫ್ರಂಟಲ್ಲಿ ಈ ಥರ ಇಡ್ಸಿದ್ದೀನಿ. ಇದು ಇಲ್ಲಿ ತನಕ ಬರುತ್ತೆ ತೋಳು, ಕರೆಕ್ಟಾಗಿದೆ ನನಗೆ ಫಿಟ್ಟಿಂಗು. ಇದು ನಮ್ಮ ಅಜ್ಜಿ ಅಳ್ತಾಗೆ ಹೊಲ್ಸ್ಕೊಂಡಿರೋದು, ನನಗೆ ಪರ್ಫೆಕ್ಟಾಗಿ ಕೂರುತ್ತೆ. ಗ್ರೀನ್ ಸ್ಯಾರಿ ಮತ್ತು ಇದು ಯಾವ ಬ್ಲೂ, ಡಾರ್ಕ್ ಬ್ಲೂ ಬಾರ್ಡರು ಮತ್ತು ಬ್ಲೌಸ್ ಬಂದಿದೆ. ಇವತ್ತು ಹಾಸನಿಗೆ ಹೋಗಿ ಏನು ತಗೊಬಂದೆ ಅಂತ ಶಾಪಿಂಗ್ ಮಾಡ್ಕೊಬಂದೆ ಅಂದರೆ ಇದು ನಾನು ನಮ್ಮ ಮನೆಯವರು ನಮ್ಮ ಅಮ್ಮಂಗೆ ಅಂತ ತಗೊಂಡಿದ್ದ ಸೀರೆ. ಈ ಕಲರ್ ಅಂದರೆ ನಮ್ಮ ಅಮ್ಮಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ 3-4 ಸೀರೆ ತೆಗ್ಸಿ ಲಾಸ್ಟಲ್ಲಿ ಇದು ಫೈನಲ್ ಮಾಡಿದ್ದೀನಿ. ನೀವು ನೋಡ್ಬೋದು, ಅಂಗಡೀಲಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ, ಅದರಲ್ಲಿ ಅವ್ರು ಹಿಂಗೆ ತೋರಿಸ್ತಾ ಇದ್ದಾರೆ ಇದೇ ಸೀರೆ. ಇದನ್ನೇ ಫೈನಲ್ ಮಾಡಿ ಇದನ್ನೇ ತಗೊಂಡಿದ್ದೀನಿ. ಇದ್ರ ಪ್ರೈಸು 1,500 ಕಿತಾಪತಿ 1,500. ನಾವು ಕೊಟ್ಟಿದ್ದು 1,000 ಒಂದು ಟೋಟಲ್ ಹಾಕ್ಸಿದ ಅಮೌಂಟು. ಇದೆರಡು, ಇದು ಒಂದು ನಮ್ಮ ಪಕ್ಕದ ಮನೆ ಆಂಟಿದು, ಇದು ನಮ್ಮ ಅಮ್ಮಂಗೆ ಅಂತ. ಇದು 100 ರೂಪಾಯಿ. ಇದು ವೆಲ್ವೆಟ್ ಬ್ಲ್ಯಾಕಲ್ಲಿದೆ, ವೆಲ್ವೆಟ್ ಒಂದು ಬ್ಲ್ಯಾಕಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ತಗೊಬಂದಿದ್ದು. ಇದ್ರದ್ದು ಬ್ಲೌಸ್ ಇದೆ, ಅದಿಲ್ಲ ಅಂದರೆ ಇದು ಮ್ಯಾಚ್ ಆಗುತ್ತೆ. ಮತ್ತು ಇನ್ನೊಂದು ಪಿಂಕ್ ಕಲರ್ ಸೀರೆ ಇದೆ, ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಇದೊಂದು ತಂದಿದ್ದೀನಿ. ಇದು 100 ರೂಪಾಯಿ. ಟೋಟಲ್ ಅಮೌಂಟು 1000 ಚಿಲ್ಲರೆ ಆಯಿತು. ಡಿಸ್ಕೌಂಟ್ ಹೋಗಿ 1,370 ರೂಪಾಯಿನ 90 ರೂಪಾಯಿ ಆಯಿತು. ನಾವು ಕೊಟ್ಟಿದ್ದು 1,250 ರೂಪಾಯಿ. ನೀವು ನೋಡ್ತಾ ಇರ್ಬೋದು ಬಿಲ್ನ. ಆಮೇಲೆ ಐಬ್ರೋ ಮಾಡಿಸ್ದೆ ಅಷ್ಟೇ. ಈ ನಮ್ಮ ಪಾಪುಗೆ ಸ್ಕಿನ್ ಇದಾಗಿದೆ, ತೋರಿಸ್ತೀನಿ. ಮತ್ತು ಇದೊಂದು ಕೋನ್ ತಗೊಂಡೆ, ಅಷ್ಟೇನೇನು ತಗೊಳ್ಳಿಲ್ಲ. ಇಲ್ಲ ಅಮ್ಮವ್ರು ಇದ್ದಾಗ ಹಾಕೊಂಡೆ, ಇಲ್ಲ ಅಂದರೆ ಹಾಕೊಳಕ್ಕಾಗಲ್ಲ, ಪಾಪು ಇರೋಕ್ಕೋಸ್ಕರ. ಹಾಕೊಂಡು ಕುತ್ಕೊಂಡ್ರೆ ನನ್ನ ಮಗಳು ಎದ್ಬಿಟ್ಟು ಅಳ್ಸಾಕೋವರೆಗೂ ಬಿಡಲ್ಲ. ಅದಕ್ಕೆ ಸೀರೆ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಇದಿಷ್ಟು. ಮತ್ತು ಸ್ಲಿಪ್ಪರ್ ತೋರಿಸ್ತೀನಿ ನೋಡಿ. ನಮ್ಮಮ್ಮ ಆಯ್ ಮಾಡಮ್ಮ ಏತಿಗೆ ನಮ್ಮಮ್ಮಂಗೆ ನಾಚಿಕೆ. ಚೆನ್ನಾಗಿದೆಯಾ ನೋಡಿ, ಚೆನ್ನಾಗೈತಿ. ನೀನು ಯಾವ ಥರ ಹೋದೆ ನಂಗೆ ಸೀರೆ? ಅದು ನಮ್ಮ ಪ್ರೀತಿಯಿಂದ ನಾನು ನಿಮ್ಮಲ್ಲಿಯ ಪ್ರೀತಿಯಿಂದ ತಂದಿರೋ ಸೀರೆ, ಅದನ್ನು ಬೇಡ ಅನ್ಬಾರ್ದು ಅಲ್ವಾ ಗೈಸ್? ನೀವೊಂದ್ಸಲ ಹೇಳಿ ನಮ್ಮ ಅಮ್ಮಂಗೆ. ಜಾಸ್ತಿ ಬಟ್ಟೆ ಇದು ನಮ್ಮ ಅಮ್ಮನ ಫೇವ್ರೆಟ್ ಕಲರ್. ಒಂದ್ಸಲ ನಾನು ಇದೇ ಕಲರಲ್ಲಿ ಅವರಿಗೆ ಡ್ರೆಸ್ ಕೊಡಿಸಿದ್ದೆ. ನೋಡ್ತವ್ರೆ ಎಷ್ಟೆಷ್ಟು ರೂಪಾಯಿ ಸುಳ್ಳು ಹೇಳ್ತವಳ ಏನು ಅಂತ ಬಿಲ್ಲೇ ತೋರಿಸಿದ್ದೀನಿ. ಇದು ನಿಮಗೆ. ನಮ್ಮಮ್ಮ ಏನೇ ಸೀರೆ ತಗೊಳ್ಳಿ, ಏನಾರು ತಗೊಳ್ಳಿ ಅಂತಂದರೆ ಬಿಡಬೇಡ ದುಡ್ಡು ಖರ್ಚಾಗುತ್ತೆ, ಯಾವಾಗ ನೋಡಿದ್ರು ಹಂಗೆ ಅಂತಿರ್ತಾರೆ. ಅದಕ್ಕೆ ಇವಾಗ ನಾನು ಅಯ್ಯೋ ಎಷ್ಟು ದಿನ ಇರ್ತೀವೋ ಏನೋ, ಇರೋ ತನಕ ಚೆನ್ನಾಗಿರ್ಬೇಕು ಅಂತ ಇದೊಂದು ಮತ್ತು ಇದನ್ನು ತಗೊಂಡು ಬಂದೆ. ಇನ್ನು ಸ್ಲಿಪ್ಪರ್ ತೋರಿಸ್ತೀನಿ ಅಂದರೆ ಫೈನಲ್ ತೋರಿಸ್ತೀನಿ. ಇದೊಂದು ಸ್ಲಿಪ್ಪರ್ ತಗೊಂಡೆ, ಇದು 200. ಸ್ಲಿಪ್ಪರ್ ಇತ್ತು, ಅದು ಕಟ್ಟಾಗ್ಬಿಟ್ಟೈತೆ, ಹಾಗಾಗಿ ಈ ಸ್ಲಿಪ್ಪರ್ ತಗೊಂಡೆ. ಹೀಲ್ಡ್ ಹಾಕೋಕ್ಕಾಗಲ್ವಲ್ಲ, ಹಾಗಾಗಿ ಇದೊಂದು ತಗೊಂಡಿದ್ದಾಯಿತು. ಇದಕ್ಕೆ ಆಗಲೇ ಹೇಳ್ದಾಗೆ 200 ರೂಪಾಯಿ. ಕಲರು ಕೂಡ ಚೆನ್ನಾಗಿದೆ, ನನಗಿದು ಇಷ್ಟ ಆಯಿತು ಅಂತೇಳ್ಬಿಟ್ಟು ಇದನ್ನು ತಗೊಂಡೆ. ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಪಾಪುಗೆ ಯಾವ ಥರ ಅಲರ್ಜಿ ಆಗಿದೆ ನೋಡಿ. ಇದು ಯಾವ ಥರ ಆ ಥರ ಸ್ಕಿನ್ ಆಗಿರೋದಕ್ಕೆ ಇವತ್ತು ಆಸ್ಪತ್ರೆ ಕರ್ಕೊಂಡೋಗಿದ್ದಕ್ಕೆ ಇದೊಂದು ಶಿರಪ್ ಕೊಟ್ಟಿದ್ದಾರೆ.
ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ಇವತ್ತು ಕಾರ್ತಿಕ ಅಲ್ವಾ, ಹಾಗೆ ದೀಪ ಎಲ್ಲನೂ ಹಚ್ಚಿಟ್ಟಿದ್ರು. ನಮ್ಮೂರಲ್ಲಿ ದೇವಸ್ಥಾನಕ್ಕೆ ಇಡ್ಗಿದ್ದಾರೆ, ದೇವಸ್ಥಾನಕ್ಕೆ ಕಟ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಡೈರಿ ಒಳಗೆ ಒಂದು ರೂಮ್ ಥರ ಇದೆ, ಅಲ್ಲಿ ದೇವ್ರನ್ನ ಇಟ್ಟಿದ್ದಾರೆ ನೋಡಿ. ಎಲ್ಲ ಕಡೆನೂ ದೀಪ ಹಚ್ಚಿದ್ದಾರೆ. ದೇವಸ್ಥಾನ ಓಪನ್ ಆದರೆ ತುಂಬ ಚೆನ್ನಾಗಿರುತ್ತೆ, ಮೇಲೆಲ್ಲ ದೀಪ ಹಚ್ಚಿಡ್ಬೋದು. ಹಾಗೆ ಪೂಜೆ ಮಾಡ್ಸೋಕ್ಕೆ ಇವತ್ತು ಬಂದ್ವಿ. ಇಲ್ಲಿ ನಮ್ಮೂರಲ್ಲಿ ಕಡೆ ಕಾರ್ತಿಕ ಮಾಡ್ತಾರಲ್ಲ, ಅವರು ಪೂಜೆಗೆ ಅಂತ ಬಂದಿದ್ದರು. ನಾವು ಅಲ್ಲೇ ಹೋಗಿ ಪಾಪುಗೆ ಕಿವಿ ಚುಚ್ಚಿಸ್ಬೇಕಿತ್ತಲ್ಲ, ಹಾಗಾಗಿ ಕೇಳ್ಕೊಬಿಟ್ಟು ಪೂಜೆ ಮಾಡಿಸ್ಕೊಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಸತ್ಯ ಸಂವತ್ಸರಣ ಮಧ್ಯೆ ಶ್ರೀಮತೋ ಶ್ರೀಮಂಗಳಕರ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನ ಪುಣ್ಯಕಾಲೇ ಶರದೃತು ಕಾರ್ತೀಕ ಮಾಸೆ ಕೃಷ್ಣಪಕ್ಷೆ ಚತುರ್ದಶ್ಯಾಂ ಶೋಧಿತೌ ಶುಭ ನಕ್ಷತ್ರ ವಿಶಾಖ ನಕ್ಷತ್ರಯುಕ್ತಾಯ ಶುಭಯೋಗ ಶುಭಕರವಂ ಗುಣ ವಿಶೇಷೇಣ ವಿಶಿಷ್ಟಾಯ ಅಸ್ಯಾಂ ಶುಭದಿತೌ ಅಸ್ಯ ಕುಟುಂಬವರ್ಗಸ್ಯ ಅಸ್ಯ ಯಜಮಾನಸ್ಯ ಹನ್ಮೇಗೌಡ ನಾಮದ ಯಸ್ಯಾಂ ಸರ್ವೇಷಾಂ ಸಹಕುಟುಂಬಾನಾಂ ಅಸ್ಯ ದ್ವಿತೀಯ ಕುಟುಂಬವರ್ಗಸ್ಯ ಅದೇವ್ರು ಇಲ್ಲಿಗೆ ಬರ್ತಾರಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾವು ಪಾಪುಗೆ ಕಿವಿ ಚುಚ್ಚೋಕ್ಕೆ ಅಂತ ಕೇಳಕ್ಕೆ ಬಂದಿದ್ವಿ ಅಂತ ಹೇಳಿದ್ನಲ್ಲ, ಅಲ್ಲಿ ಅವತ್ತು ಜನ ಇದ್ದರು ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಪ್ಪ ಅಂತ ಹೇಳಿದರು. ಐನವರು ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಾವೇನೇ ಕೇಳೋದಿದ್ರು ನಾವು ಇವ್ರ ಹತ್ರನೇ ಕೇಳ್ತೀವಿ. ನಾನು ಊರಿಗೆ ಹೋಗ್ಬೇಕಾದ್ರೂ ಅಷ್ಟೇ, ಇಂಥ ದಿನ ಹೋಗ್ಬೇಕು ಅನ್ನೋದಿರುತ್ತಲ್ಲ, ಒಳ್ಳೆಯ ದಿನ ಟೈಮ್ಗಳಿಗೆಲ್ಲ ಚೆನ್ನಾಗಿರುತ್ತೆ ನೋಡ್ಕೊಂಡು ಹೋಗ್ಬೇಕಲ್ಲ, ಹಾಗಾಗಿ ಎಲ್ಲನೂ ಕೇಳ್ಕೊಂಡು ಬಂದ್ವಿ. ಚೆನ್ನಾಗಿ ಮಾತಾಡಿಸಿದ್ರು, ಚೆನ್ನಾಗಿ ಮಾತಾಡಿಸ್ತಾರೆ ಕೂಡ, ಚೆನ್ನಾಗಿ ಹೇಳ್ತಾರೆ. ಏನೇ ಇದ್ದರೂ ಹಿಂಗಲ್ಲ ಕಣಪ್ಪ ಹಿಂಗೆ ಅಂತ ಹೇಳ್ತಾರೆ. ಇನ್ನು ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಇವತ್ತು ದೇವಸ್ಥಾನದಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು, ಕಡಲೆ ಉಸ್ಲಿ, ಅದನ್ನು ತಗೊಂಡು ಮನೆಗೆ ಬಂದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.